ಸಚಿವ ಸಂಪುಟ ವಿಸ್ತರಣೆಗೆ ಶುರುವಾಯಿತು ಕೌಂಟ್ ಡೌನ್. ವಿದೇಶದಿಂದ ಭಾನುವಾರ ವಾಪಸ್ಸಾಗಲಿದ್ದಾರೆ ರಾಹುಲ್ ಗಾಂಧಿ. ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಯಿತು. ವಿದೇಶದಿಂದ ಭಾನುವಾರ ವಾಪಸ್ಸಾಗಲಿದ್ದಾರೆ ರಾಹುಲ್ ಗಾಂಧಿ. ಸೋಮವಾರ ಹೈಕಮಾಂಡ್ ಭೇಟಿಗೆ ರಾಜ್ಯ ನಾಯಕರು ಸಿದ್ಧರಾಗಿದ್ದಾರೆ. ಸಂಪುಟ ವಿಸ್ತರಣೆಗೆ ಹಿರಿಯ ಶಾಸಕರಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಆಷಾಢದ ನೆಪ ಬೇಡ, ಇದೇ ತಿಂಗಳು ಮಂತ್ರಿ ಮಾಡಿ 3 ವರ್ಷದಿಂದ ಕಾದು ಸುಸ್ತಾದಂತಹ ಶಾಸಕರು ಇದೀಗ ಒತ್ತಡ ಹೆಚ್ಚು ಮಾಡ್ತಾ ಇದ್ದಾರೆ. ಸಿಎಂ ಡಿಕೆಶಿ ಸಿದ್ದರಾಮಯ್ಯ ಮೇಲೆ ಶಾಸಕರು ಒತ್ತಡ ಹೇರ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ಭೇಟಿಗೂ ಕೂಡ ಶಾಸಕರು ಚಿಂತನೆ ನಡೆಸಿದ್ದಾರೆ. ಮಳೆಗಾಲದ ಅಧಿವೇಶನದ ಬಳಿಕ ಸಂಪುಟ ವಿಸ್ತರಣೆ ಸಾಧ್ಯ ಇದೆ. ಆಗಸ್ಟ್ ಮೊದಲ ವಾರದಲ್ಲೇ ಮಳೆಗಾಲದ ಅಧಿವೇಶನ ಫಿಕ್ಸ್ ಆಗುತ್ತಾ? ಆಷಾಢವಾದ್ರೂ ಪರವಾಗಿಲ್ಲ, ಸಂಪುಟ ವಿಸ್ತರಣೆ ಮಾಡಿ ಅಂತ ಶಾಸಕರು ಇಲ್ಲಿ ಒತ್ತಡ ಹೇರ್ತಾ ಇದ್ದಾರೆ. ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ಸು ಬಳಿಕ ಭಾನುವಾರ ಬರ್ತಾರೆ ಅವರು ವಾಪಸ್ಸು. ನಂತರ ಸಂಪುಟ ಸರ್ಜರಿ ಬಗ್ಗೆ ಮಹತ್ವದ ಚಿಂತನೆ ನಡೆಯುತ್ತಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತಹದ್ದು. ಸಚಿವ ಸಂಪುಟ ವಿಸ್ತರಣೆಗೆ ಇದೀಗ ಕೌಂಟ್ ಡೌನ್ ಶುರುವಾಗಿರುವಂತಹದ್ದು. ವಿದೇಶದಿಂದ ಭಾನುವಾರ ರಾಹುಲ್ ಗಾಂಧಿ ಅವರು ವಾಪಸ್ ಆಗಲಿದ್ದಾರೆ. ಈ ವಿಚಾರವಾಗಿಯೇ ಡಿಲೇ ಮಾಡಲಾಗ್ತಾ ಇತ್ತು. ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ ರಾಹುಲ್ ಗಾಂಧಿ ಅಂತ. ಇದೀಗ ಅವರು ಭಾನುವಾರ ವಾಪಸ್ ಆಗ್ತಾ ಇದ್ದಾರೆ. ಹಾಗಾಗಿ ಡೆಲ್ಲಿಗೆ ರಾಜ್ಯ ನಾಯಕರು ಹೋಗ್ತಾರಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತಹದ್ದು. ಈಗಾಗಲೇ 20 ಸ್ಥಾನಗಳನ್ನು ಭರ್ತಿ ಮಾಡಬೇಕು. 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಹಾಗೆ ಶಾಸಕರು ಕೂಡ ನಿನ್ನೆ ಡಿನ್ನರ್ ಮೀಟಿಂಗ್ ಕೂಡ ಮಾಡಿರುವಂತಹದ್ದು. ಇದೀಗ ಈ ಬೆನ್ನಲ್ಲೇ ಇದೀಗ ಸಂಪುಟ ಸರ್ಜರಿ ಆಗುತ್ತಾ, 2ನೇ ಹಂತದ ಪ್ರಶ್ನೆಗಳು ಅಂತ ಮೂಡ್ತಾ ಇರುವಂತಹದ್ದು. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಹಾಗೆ ಸಿಎಂ ಡಿಕೆಶಿ ಮೇಲೆ ಶಾಸಕರು ಒತ್ತಡ ಹಾಕ್ತಾ ಇದ್ದಾರೆ. ಪಕ್ಷಕ್ಕಾಗಿ ದುಡಿದಿದ್ದೇವೆ, ಹಿರಿಯರಿದ್ದೇವೆ ನಾವು, ಇದನ್ನು ನೀವು ಕನ್ಸಿಡರ್ ಮಾಡಬೇಕು. 3 ವರ್ಷ ಕಾದು ಸುಸ್ತಾಗಿರುವಂತಹ ಶಾಸಕರು ಬಹಳ ಒತ್ತಡ ಹಾಕ್ತಾ ಇದ್ದಾರೆ. ಈಗಾಗಲೇ ಮೊದಲ ಹಂತದ ಸಂಪುಟ ಆಯಿತು, 1 ತಿಂಗಳು ಆಯಿತು. 2ನೇ ಹಂತದ ಸಂಪುಟ ರಚನೆಗೆ ಬಹಳ ತೆರೆಮರೆಯಲ್ಲಿ ಕೂಡ ಸಿದ್ಧತೆ ನಡೀತಾ ಇರುವಂತಹದ್ದು. ಆಷಾಢವಾಗ್ಲಿ ಅಂತ ಕೂಡ ಇಲ್ಲಿ ಮುಂದೆ ಹೋಗುತ್ತೆ ಸಂಪುಟ ಸರ್ಜರಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ಆಷಾಢ ಇದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಮೊದಲು ಸಂಪುಟ ಪುನರ್ರಚನೆ ಮಾಡಿ ಅಂತ ಶಾಸಕರು ಬಹಳ ಒತ್ತಡ ಹಾಕ್ತಾ ಇರುವಂತಹದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳ ಎಲ್ಲರ ಕಣ್ಣು ಇರುವಂತಹದ್ದು 2ನೇ ಹಂತದ ಸಂಪುಟ ಸರ್ಜರಿ ಮೇಲೆ. ಇದೀಗ ಭಾನುವಾರ ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ ಆಗ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ನಾಯಕರು ಡೆಲ್ಲಿಗೆ ಹೋಗ್ತಾರಾ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರಾ? ಏನೆಲ್ಲ ಡೀಟೇಲ್ಸ್ ಇದೆ ಮಾರುತಿ? ಹೌದು, ರಾಜ್ಯ ಕಾಂಗ್ರೆಸ್ ಅಲ್ಲಿ ಇತ್ತೀಚೆಗೆ ದೊಡ್ಡ ಚರ್ಚೆ ಆಗ್ತಿರುವಂತ ವಿಚಾರ ಸಚಿವ ಸಂಪುಟ ವಿಸ್ತರಣೆ ಯಾವಾಗ. ಈ ಬಗ್ಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಈ ತಿಂಗಳು ಮುಂದಿನ ತಿಂಗಳು ಎಂಬ ಚರ್ಚೆ ಕೂಡ ಸಾಕಷ್ಟು ದೊಡ್ಡ ಇರುವಂತದ್ದು. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ತೆರಳಿದ್ರು. ಆ ನಂತರ ಏನು ಬುಧವಾರ ವಿದೇಶದಿಂದ ಆಗಮಿಸ್ತಿದ್ದಾರೆ. ಆ ನಂತರ ಸಿಎಂ ಡಿಕೆಶಿ ಅವರಾಗಿರ್ಬೋದು, ಮತ್ತೆ ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೆ ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಹರಿಪ್ರಸಾದ್ ಅವರು ಕೂಡ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇರುವಂತದ್ದು. ಈ ಮಧ್ಯೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರೋ ವಿಚಾರ, ಆಷಾಢದ ನಂತರ ಏನು ಕಾಂಗ್ರೆಸ್ ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಎಂಬ ಒಂದು ಬಣದ ನಾಯಕರ ಚರ್ಚೆಯಲ್ಲೂ ಕೂಡ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಡಿಕೆಶಿ ಅವರು ಎಲ್ಲೋ ಒಂದ್ ಕಡೆ ಸಾಂಪ್ರದಾಯಿಕ ವಿಚಾರಗಳಲ್ಲಿ ಸಾಕಷ್ಟು ನಂಬಿಕೆಯನ್ನು ಇಟ್ಟಿರುವಂತಹ ಡಿಕೆಶಿ ಆಷಾಢ ನಂತರ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ ಎಂಬ ಚರ್ಚೆ ಕೂಡ ಇರುವಂತದ್ದು. ಒಂದು ವೇಳೆ ಆಷಾಢದ ನಂತರ ಅಂತ ಹೇಳಿದ್ದೆ ಆದಲ್ಲಿ ಅಧಿವೇಶನ ಅಂದ್ರೆ ಆಗಸ್ಟ್ ಮೊದಲ ವಾರದಲ್ಲಿ ಅಧಿವೇಶನ ನಡೆದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಕೆಲವೊಂದು ಶಾಸಕರು ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಕೂಡ ಇನ್ನು ಬಾಕಿ ಉಳಿದಿರುವಂತದ್ದು 2 ವರ್ಷ, ಅದರಲ್ಲಿ 1 ವರ್ಷ ಎಲೆಕ್ಷನ್ ಇರುತ್ತೆ. ಈಗಲೇ ನೀವು ಮುಂದಿನ ತಿಂಗಳು ಅಥವಾ ಇನ್ನೂ ಒಂದು 15 ದಿನ ಕಾಯ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡುವಂತದ್ದು? ಈಗಾಗಲೇ 2.5 ವರ್ಷಕ್ಕೆ ಅಂತ ಫಿಕ್ಸ್ ಆಗಿದ್ದಂತ ಸಚಿವ ಸಂಪುಟ ವಿಸ್ತರಣೆ ಈಗ 3 ವರ್ಷಕ್ಕೆ ಬಂದು ನಿಂತಿದೆ. ಇನ್ನೂ ದಿನಗಳು ಮುಂದೂಡೋದು ಸರಿಯಲ್ಲ. ಆದಷ್ಟು ಬೇಗ ಇದೇ ಜುಲೈ ತಿಂಗಳ ಒಳಗೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಹೇಳಿ ಸಿಎಂ ಡಿಕೆಶಿ ಅವ್ರನ್ನಾಗಿರ್ಬೋದು, ಸಿದ್ದರಾಮಯ್ಯನ ಮತ್ತೆ ಡಿ.ಕೆ. ಹರಿಪ್ರಸಾದ್ನವ್ರನ್ನ ಕೂಡ ಈಗಾಗಲೇ ಹಲವು ಶಾಸಕರು ಒತ್ತಡ ಆಗ್ತಿರೋದು. ಇದೊಂದು ಭಾಗ ಆದ್ರೆ ಇನ್ನೊಂದು ಭಾಗ, ಈಗಾಗಲೇ ರಾಹುಲ್ ಗಾಂಧಿ ಒಂದ್ ವೇಳೆ ಭಾನುವಾರ ದೆಹಲಿ ಅಂದ್ರೆ ವಿದೇಶದಿಂದ ರಾಜ್ಯಕ್ಕೆ ಭಾರತಕ್ಕೆ ಆಗಮಿಸಿದ್ದೆ ಆದಲ್ಲಿ ಆ ಸಂದರ್ಭದಲ್ಲಿ ಹಲವು ಶಾಸಕರು ತಂಡ ಕಟ್ಕೊಂಡು ಹೋಗಿ
ಏನು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಇದೇ ತಿಂಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಒತ್ತಡ ಹಾಕುವ ಸಾಧ್ಯತೆ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ.